ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಮಾರ್ಚ್ 15 ಮತ್ತು 16ರ ಒಂದು ಪ್ರಚಲಿತ ಘಟನೆಗಳನ್ನು ಇವತ್ತಿನ ತರಗತಿಯಲ್ಲಿ ನಾವು ನೋಡ್ಕೊಳ್ತಾ ಹೋಗೋಣ. ಅತಿ ಮುಖ್ಯವಾಗಿರ್ತಕ್ಕಂತಹ ಒಂದು ಪ್ರಶ್ನೆಗಳು ಇವತ್ತಿನ ಒಂದು ತರಗತಿಯಲ್ಲಿ ಇರ್ತವೆ. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದಾರೆ ಎಲ್ಲರೂ ಕೂಡ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದರೆ ಮುಂದೆ ಬರ್ತಕ್ಕಂಥ ಎಲ್ಲ ತರಗತಿಗಳು ನಿಮಗೆ ಯೂಸ್ಫುಲ್ ಆಗ್ತದೆ. ನಿಮ್ಮ ಒಂದು ಪೊಲೀಸ್ ಕಾನ್ಸ್ಟೇಬಲ್, PSI, RSI ಬೇರೆ ಬೇರೆ ಹುದ್ದೆಗಳಿಗೆ ನಿಮಗೆ ಮತ್ತು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿನ ನಡೆಸ್ತಕ್ಕಂಥ ಒಂದು SDA, FDA ಈ ರೀತಿಯಾಗಿ ಎಲ್ಲ ಹುದ್ದೆಗಳಿಗೂ ಕೂಡ ಈ ಒಂದು ಕರೆಂಟ್ ಅಫೇರ್ಸ್ಗಳು ನಿಮಗೆ ಯೂಸ್ಫುಲ್ ಆಗ್ತದೆ. ಆ ಎಲ್ಲ ಹುದ್ದೆಗಳನ್ನು ಗಮನದಲ್ಲಿ ಇಟ್ಟುಕೊಂಡು ತರಗತಿಗಳನ್ನು ಮಾಡಲಾಗ್ತಾ ಇದೆ. ಅದಕ್ಕಾಗಿ ಎಲ್ಲವನ್ನು ಕೂಡ ನೀವು ನೋಡ್ಕೋಬೋದು. ನೋಡಿ, ಮೊದಲನೇ ಪ್ರಶ್ನೆಯನ್ನು ಈಗ ನೋಡೋಣ. ಇತ್ತೀಚೆಗೆ ನಡೆದಂತಹ ಒಂದು ಪೋಲ್ ವಾಲ್ಟ್ ಕ್ರೀಡೆಯಲ್ಲಿ ಡುಪ್ಲಾಂಟಿಸ್ ಅವರು ಎಷ್ಟು ಎತ್ತರ ಜಿಗಿಯುವ ಮೂಲಕ ತಮ್ಮದೇ ಆದಂಥ ಒಂದು ವಿಶ್ವ ದಾಖಲೆಯನ್ನು ಮುರಿದರು ಅಂತ ಇಲ್ಲಿ ಪ್ರಶ್ನೆ ಇಂಗ್ಲೀಷ್ನಲ್ಲಿದೆ. ರೀಸೆಂಟ್ಲಿ ಪೋಲ್ ವಾಲ್ಟ್ ಅಥ್ಲೀಟ್ ಡುಪ್ಲಾಂಟಿಸ್ ಕ್ರಿಯೇಟೆಡ್ ಎ ವರ್ಲ್ಡ್ ರೆಕಾರ್ಡ್ ಆಫ್ ಹೌ ಮಚ್ ಮೀಟರ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಆರ್ಟಿಕಲನ್ನು ಇತ್ತೀಚೆಗೆ ನ್ಯೂಸ್ ಆರ್ಟಿಕಲಲ್ಲಿ ಬಂದಿದೆ. ಅದಕ್ಕಾಗಿ ಈ ಒಂದು ಪ್ರಶ್ನೆ ಬಂದಿದೆ ಇಲ್ಲಿ. ಅದಕ್ಕಾಗಿ ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ಆಪ್ಷನ್ಸ್ ನೋಡಿ. 6.31 ಮೀಟರ್, 6.28 ಮೀಟರ್, 6.35 ಮೀಟರ್ ಮತ್ತು 6.01 ಮೀಟರ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಇದಕ್ಕೆ ಸರಿಯಾದ ಉತ್ತರವನ್ನು ಎಲ್ಲರೂ ಕೂಡ ಈಗ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ನಿಮಗೇನಾದರೂ ಗೊತ್ತಾಗಲಿಲ್ಲ ಅಂತ ಅಂದರೆ ಇದರ ಉತ್ತರವನ್ನು ನಾನು ವಿಡಿಯೋದ ಒಂದು ಕೊನೆಯಲ್ಲಿ ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಈಗ ಡೈರೆಕ್ಟಾಗಿ ನಾನು ನಮ್ಮ ಒಂದು ಮೋಟಿವೇಶನನ್ನು ನಾನು ಕೊಡಬೇಕು. ಮೋಟಿವೇಶನ್ ಒಂದು ಸ್ಲೈಡನ್ನು ತೆಗೆದುಕೊಂಡು ಬರಬೇಕು. ಇವತ್ತಿನ ಒಂದು ಮೋಟಿವೇಶನ್ ಏನಪ್ಪ ಅಂತ ಅಂದರೆ ಇದು ನೋಡಿ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ನಿನ್ನೆ ಬೆಳಗ್ಗೆ 7 ಗಂಟೆಗೆ ಸರಿಯಾಗಿ ಚಿತ್ರದುರ್ಗ ಮತ್ತು ಚಳ್ಳಕೆರೆ ಏನು ಹೈವೇ ಇದೆ, ಬಳ್ಳಾರಿ ಹೈವೇ, ಆ ಒಂದು ಹೈವೇಯಲ್ಲಿ 3 ಅಧಿಕಾರಿಗಳು, 3 RSI ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಅಧಿಕಾರಿಗಳು ಏನಾದರು ಅಂತ ಅಂದರೆ ಆಕ್ಸಿಡೆಂಟಲ್ಲಿ ಇಲ್ಲಿ ಏನಾಗಿದ್ದಾರೆ ಅಂತ ಅಂದರೆ ದುರ್ಮರಣವನ್ನು ಇಲ್ಲಿ ಹೊಂದಿದ್ದಾರೆ. ವಿದ್ಯಾರ್ಥಿಗಳೇ, ನೀವು ನೋಡ್ಬೋದು, ಇವರಿಗೂ ಕೂಡ ಒಂದು 5 ವರ್ಷದ ಹಿಂದೆ ಅಥವಾ 6 ವರ್ಷದ ಹಿಂದೆ ಯಾವುದೇ ಆದಂಥ ಒಂದು ಜಾಬ್ ಇರಲಿಲ್ಲ. ಕಷ್ಟಪಟ್ಟು ಓದಿ ಒಂದು ಜಾಬನ್ನು ಪಡ್ಕೊಂಡಿದ್ರು. ಎಲ್ಲರಿಗೂ ಕೂಡ ಜಾಸ್ತಿ ಏಜ್ ಆಗಿಲ್ಲ, ಅರೌಂಡ್ 30, 31, 32 ಅಂದರೆ 30, 31, 29 ಈ ರೀತಿಯಾಗಿ ಏಜ್ ಇದೆ ಅಥವಾ ಒಂದು ವಯಸ್ಸಿದೆ. ಅಂತಹ ಒಂದು ಅಧಿಕಾರಿಗಳು ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರು ಅಂತ ಅಂದರೆ ಮನೆಯಲ್ಲಿ ಎಂತಹ ಒಂದು ಆಕ್ರಂದನ ಇರ್ತದೆ ಅದನ್ನು ನೀವು ಗಮನ ಮಾಡ್ಬೋದು. ವಿದ್ಯಾರ್ಥಿಗಳೇ, ಲೈಫಲ್ಲಿ ಜಾಬ್ ಒಂದೇ ಅಲ್ಲ. ನಮಗೆ ಜಾಬ್ ಸಿಕ್ಕರೆ ಎಲ್ಲ ಸಿಕ್ಬಿಡುತ್ತೆ ಅಂತ ಅಲ್ಲ. ಮುಂದೆ ಬಾಳ್ತಕ್ಕಂಥ ಒಂದು ಅಧಿಕಾರಿಗಳು, ಬದುಕಿ ಬಾಳ್ತಕ್ಕಂಥ ಒಂದು ಅಧಿಕಾರಿಗಳು ಒಂದು ದಿನದಲ್ಲಿ ಒಂದು ಆಕ್ಸಿಡೆಂಟಲ್ಲಿ ತೀರ್ಕೊಂಡು ಹೋಗ್ತಾರೆ ಅಂತ ಅಂದರೆ ನಮ್ಮ ಲೈಫ್ ಯಾವ ರೀತಿ ಆಗಿದೆ ಅಂತ ಅಂದರೆ ಯಾವುದಕ್ಕೂ ಇಲ್ಲಿ ಕನ್ಫರ್ಮೇಷನ್ ಇಲ್ಲವೇ ಇಲ್ಲ. ಅದಕ್ಕಾಗಿ ನಿಮಗೆ ಜಾಬ್ ಸಿಗಲಿ ಜಾಬ್ ಬಿಡಲಿ ಅದಕ್ಕೆ ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ಅಧಿಕಾರಿಗಳೇ ಇಲ್ಲಿ ಈ ರೀತಿಯಾಗಿ ದುರ್ಮರಣವನ್ನು ಹೊಂದಿದಾಗ ನಮಗೆ ಒಂದು ತಿಳಿಯುತ್ತೆ, ನಮ್ಮ ಲೈಫ್ ಯಾವ ರೀತಿ ಎಂಡ್ ಆಗುತ್ತೆ, ಯಾವ ರೀತಿ ಸ್ಟಾರ್ಟ್ ಆಗುತ್ತೆ, ಅದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಇಲ್ಲಿ ಈ ಒಂದು ಅಧಿಕಾರಿಗಳ ಒಂದು ಏನು ಫೋಟೋಗಳನ್ನು ನಾವು ನೋಡಿದ ನಂತರ ನಮ್ಮ ಒಂದು ಮನಸ್ಸಿನಲ್ಲಿ ಯಾವ ರೀತಿ ದುಃಖ ಉಂಟಾಯಿತು ಅಂತ ಅಂದರೆ ಎಲ್ಲರಿಗೂ ಕೂಡ ಉಂಟಾಗುತ್ತೆ. ಯಾಕೆಂದರೆ ಇತ್ತೀಚೆಗೆ ಜಾಬ್ ಅಥವಾ ಹುದ್ದೆಗಳನ್ನು ಪಡೆದುಕೊಂಡು ಒಳಗೆ ಹೋದಂಥ ಒಂದು ಅಭ್ಯರ್ಥಿಗಳು ಇವರು ಅಥವಾ ಏನು ಅಧಿಕಾರಿಗಳು ಇವರು. RSI ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆ ಇಲ್ಲಿ 2018-19ರಲ್ಲಿ ನಡೆದಿತ್ತು. ಆ ಒಂದು ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆ ನಡೆದ ನಂತರ ಇವ್ರನ್ನ ಏನು ಮಾಡಿದರು ಅಂತ ಅಂದರೆ ಜಾಯಿನ್ ಮಾಡಿಸ್ಕೊಂಡಿದ್ರು. ಬೆಂಗಳೂರಿನ ಒಂದು 3 RSI ಸಬ್ ಇನ್ಸ್ಪೆಕ್ಟರ್ಗಳು ಇವರಿದ್ದರು. ಫ್ರೆಂಡ್ ಅಥವಾ ಸ್ನೇಹಿತನ ಮದುವೆಗೆ ಹೊರಟಿದ್ದರು. ಇನ್ನು 2 ಅಧಿಕಾರಿಗಳು ಈಗ ಇನ್ನೂ ಕೂಡ ಹಾಸ್ಪಿಟಲ್ನಲ್ಲಿ ಇದ್ದಾರೆ. ಏನು ICUನಲ್ಲಿ ವಾರ್ಡ್ನಲ್ಲಿ ಅವರನ್ನು ಕೂಡ ಹಾಕಿದ್ದಾರೆ. ಅವರಿಗೂ ಕೂಡ ದೇವರು ಏನಾದರೂ ಮಾಡಿ ಬದುಕಿಸಿ ವಾಪಸ್ ತರಲಿ ಅಂತ ನಾವು ಕೇಳ್ಕೊಳ್ಳೋಣ. ಏನು ದುರ್ಮರಣ ಹೊಂದಿರತಕ್ಕಂಥ ಒಂದು ಏನು 3 ಅಧಿಕಾರಿಗಳಿದ್ದಾರೆ, ಅವರ 3 ಅಧಿಕಾರಿಗಳಿಗೆ ಏನು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಕೇಳ್ಕೊಳ್ಳೋಣ. ಅವರ ಒಂದು ಏನು ಮನೆಯಲ್ಲಿ ಇರ್ತಕ್ಕಂಥ ಒಂದು ಬೇರೆ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ, ಅವರಿಗೆ ಸಾಂತ್ವನವನ್ನು ಹೇಳೋಣ. ಮತ್ತು ಅವರಿಗೂ ಕೂಡ ಆ ದೇವರು ಈ ಒಂದು ಕಷ್ಟವನ್ನು ಭರಿಸುವ ಒಂದು ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ಳೋಣ ಅಂತ ಹೇಳ್ತಾ
ನೆಕ್ಸ್ಟು ಇಲ್ಲಿ ನೋಡ್ಬೋದು ಕರ್ನಾಟಕ ಏನು ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಶ್ರದ್ಧಾಂಜಲಿಯನ್ನು ಇಲ್ಲಿ ಅರ್ಪಣೆ ಮಾಡಿದ್ದಾರೆ. ಅಮರೇಶ್ ಬಿ, ಮಂಜುನಾಥ್ ದಾರಿಮನಿ, ಸಚಿನ್ ವಿ, 3 ಅಭ್ಯರ್ಥಿಗಳು, 3 ಏನು ಅಧಿಕಾರಿಗಳು ಇಲ್ಲಿ ನಮ್ಮ ಒಂದು ಕಣ್ಣು ಮುಂದೆ ಈಗ ಇಲ್ಲ ಅಂತ ಹೇಳ್ತಾ, ನೋಡಿ ವಿದ್ಯಾರ್ಥಿಗಳು, ಏನೇ ಆಗಲಿ, ಯಾವ ರೀತಿಯೇ ಇರಲಿ, ಎಲ್ಲೇ ಇರಲಿ, ಎಲ್ಲರೂ ಕೂಡ ಖುಷಿಯಾಗಿರಿ. ಯಾವ ಕ್ಷಣದಲ್ಲಿ ಏನಾಗ್ತದೆ ಅಂತ ನಮಗೆ ಗೊತ್ತಿರೋದಿಲ್ಲ. ಇದೇ ಇವತ್ತಿನ ಒಂದು ಮೋಟಿವೇಶನ್ ಅಂತ ಹೇಳ್ತಾ ಈಗ ಡೈರೆಕ್ಟಾಗಿ ನಾವು ಒಂದು 20 ಸೆಕೆಂಡ್ಸ್ ನಾವು ಮೌನವನ್ನು ಆಚರಣೆಯನ್ನು ಮಾಡ್ಕೊಳ್ಳೋಣ. ಓಕೆ, ಬನ್ನಿ ಇವಾಗ ಇವತ್ತಿನ ತರಗತಿ ಇದೆ, ತರಗತಿಯನ್ನು ಈಗ ನೋಡ್ಕೊಳ್ಳೋಣ. ಮೊದಲನೇ ತರಗತಿಯಲ್ಲಿ ನೋಡಿ, ಸ್ವದೇಶಿ ದಿಕ್ಸೂಚಿ ಆಗಿರ್ತಕ್ಕಂತಹ ಒಂದು ನಾವಿಕ್, NAVIK, ನಾವಿಕ್ ಎಂಬತಕ್ಕಂಥದ್ದು, ಇದರ ಒಂದು ವಿಸ್ತೃತ ರೂಪ ಏನು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಏನಪ್ಪ ಅಂತಂದರೆ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ನಾವಿಕ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನಾವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟಿಲೇಷನ್, ನಾವಿಗೇಷನ್ ಫಾರ್ಮ್ ಇಂಡಿಯನ್ ಕಾನ್ಸ್ಟಿಲೇಷನ್, ನಾವಿಕ್ ವಿತ್ ಇಂಡಿಯನ್ ಕಾನ್ಸ್ಟಿಲೇಷನ್, ನಾವಿಗೇಷನ್ ಸಿಸ್ಟಮ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಸ್ವದೇಶಿ ದಿಕ್ಸೂಚಿ ಇದು ಯಾಕಪ್ಪ ಬಂತು ಅಂತ ಅಂದರೆ, ಇತ್ತೀಚೆಗೆ ನಮ್ಮ ಒಂದು ನಾವಿಕ್ ಆಗಿರ್ತಕ್ಕಂತಹ ಒಂದು ಏನು ನಾವಿಗೇಷನ್ ಸಿಸ್ಟಮ್ ಇದೆ, ಇದರ ಒಂದು ಉಪಗ್ರಹ ಏನಿದೆ ಅದು ವರ್ಕ್ ಮಾಡ್ತಾ ಇಲ್ಲ. ಟೋಟಲಾಗಿ 4 ಉಪಗ್ರಹಗಳು ಇರ್ತವೆ, ಅದರಲ್ಲಿ ಒಂದು ಉಪಗ್ರಹ ವರ್ಕ್ ಮಾಡ್ತಾ ಇಲ್ಲ. ಅದಕ್ಕಾಗಿ ಇದು ನ್ಯೂಸಲ್ಲಿದೆ. ಈ ಒಂದು ಆರ್ಟಿಕಲ್ನಲ್ಲಿ ಹೇಳಬೇಕಾದ್ರೆ ನಿಮಗೆ ಮಾಹಿತಿಗಳನ್ನು ತಿಳಿಸ್ತೇನೆ. ಇಲ್ಲಿ ಸ್ವದೇಶಿ ದಿಕ್ಸೂಚಿ ಆಗಿರ್ತಕ್ಕಂಥ ನಾವಿಕ್ ಇದರ ಒಂದು ವಿಸ್ತೃತ ರೂಪ ಏನಪ್ಪ ಅಂತ ಅಂದರೆ ನಾವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟಿಲೇಷನ್ ಅಂತ. ಓಕೆನಾ, ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ, ನಾವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟಿಲೇಷನ್ ಅಂತ. ಅದೇ ರೀತಿ ಮುಂದಿನ ಒಂದು ಪ್ರಶ್ನೆಗೆ ನಾವು ಈಗ ಹೋಗೋಣ. ಭಾರತದ ಮೊದಲ ರಾಜ್ಯ ಇನ್ನೋವೇಷನ್ ಮಿಷನ್ ಯಾವ ರಾಜ್ಯದಲ್ಲಿ ಶುರು ಮಾಡಲಾಯಿತು ಅಂತ ಇಲ್ಲಿ ಪ್ರಶ್ನೆ. ಇಂಡಿಯಾಸ್ ಫಸ್ಟ್ ಸ್ಟೇಟ್ ಇನ್ನೋವೇಷನ್ ಸ್ಟಾರ್ಟೆಡ್ ಇನ್ ವಿಚ್ ಸ್ಟೇಟ್, ಸ್ಟೇಟ್ ಇನ್ನೋವೇಷನ್ ಮಿಷನ್ ಸ್ಟಾರ್ಟೆಡ್ ಇನ್ ವಿಚ್ ಸ್ಟೇಟ್ ಅಂತ ಇಲ್ಲಿ ಕೇಳಿದರೆ ತ್ರಿಪುರಾ, ನಾಗಾಲ್ಯಾಂಡ್, ಬಿಹಾರ್ ಮತ್ತು ಉತ್ತರ ಪ್ರದೇಶ ಅಂತ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಏನು ಅಟಲ್ ಇನ್ನೋವೇಷನ್ ಮಿಷನ್ ಆಗಿರ್ಬೋದು, ಈ ರೀತಿಯಾಗಿ ಇನ್ನೋವೇಷನ್ ಮಿಷನ್ಗಳು ನಮ್ಮ ಎಲ್ಲರಿಗೂ ಕೂಡ ಗೊತ್ತಿದೆ. ಎಲ್ಲವೂ ಕೂಡ ನಮ್ಮ ಒಂದು ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಾ ಇದೆ. ಆದರೆ ಒಂದು ರಾಜ್ಯ ಈಗ ಮೊದಲ ಒಂದು ಸ್ಟೇಟ್ ಇನ್ನೋವೇಷನ್ ಮಿಷನನ್ನು ಇಲ್ಲಿ ಸ್ಟಾರ್ಟ್ ಮಾಡಿದೆ, ರಾಜ್ಯ ಇನ್ನೋವೇಷನ್ ಮಿಷನನ್ನು ಸ್ಟಾರ್ಟ್ ಮಾಡಿದೆ. ಅದು ಯಾವುದಪ್ಪ ಅಂತ ಅಂದರೆ ಆಪ್ಷನ್ ಎ, ತ್ರಿಪುರಾ ರಾಜ್ಯ ಈ ಒಂದು ಭಾರತದ ಮೊದಲ ಸ್ಟೇಟ್ ಇನ್ನೋವೇಷನ್ ಮಿಷನನ್ನು ಸ್ಟಾರ್ಟ್ ಮಾಡಿದೆ. ಅದಕ್ಕಾಗಿ ನೆನಪಿಟ್ಕೊಳ್ಳಿ, ಮುಂದಿನ ಒಂದು ದಿನಗಳಲ್ಲಿ ಬರ್ತಕ್ಕಂಥ ಒಂದು ಎಕ್ಸಾಮ್ಸ್ಗಳಲ್ಲಿ ಈ ಒಂದು ಪ್ರಶ್ನೆ ಕೇಳಬಹುದು. ಓಕೆನಾ. ಅದೇ ರೀತಿ ಮುಂದಿನ ಪ್ರಶ್ನೆ, ಶಿಲ್ಲಾಂಗ್ ಸಿಲ್ಚರ್ ಎಕ್ಸ್ಪ್ರೆಸ್ ವೇ ಸ್ಥಾಪನೆ ಮಾಡಲು ಎಷ್ಟು ಕೋಟಿ ಅನುದಾನ ಕೊಡಲಾಗಿದೆ ಅಂತ ಇಲ್ಲಿ ಪ್ರಶ್ನೆ. ಹೌ ಮಚ್ ಅಮೌಂಟ್ ಸ್ಪೆಂಡಿಂಗ್ ಟು ಕ್ರಿಯೇಟ್ ಶಿಲ್ಲಾಂಗ್ ಸಿಲ್ಚರ್ ಎಕ್ಸ್ಪ್ರೆಸ್ ವೇ ಅಂತ. ನೋಡಿ ವಿದ್ಯಾರ್ಥಿಗಳು, ಈ ರೀತಿಯಾಗೂ ಕೂಡ ಪ್ರಶ್ನೆ ಕೇಳ್ತಾರಂತ ನೀವು ಕೇಳ್ಬೋದು. ಹೌದು, ಕೇಳ್ತಾರೆ. ಯಾವ ರೀತಿ ಕೇಳ್ತಾರೆ ಅಂತ ನಮಗೆ ಗೊತ್ತಿರೋದಿಲ್ಲ. ನಮಗೆ ಯಾವ ರೀತಿ ನಾವು ಓದ್ಕೊಂಡಿರಬೇಕು ಅಂತಂದರೆ ಎಲ್ಲ ರೀತಿಯಿಂದ ನಾವು ಎಲ್ಲ ಆ್ಯಂಗಲಿಂದ ನಾವು ಓದ್ಕೊಂಡಿದ್ವಿ ಅಂತ ಅಂದರೆ ಸಾಕು, ನಾವು ಪ್ರಶ್ನೆಗಳನ್ನ ಏನು ಮಾಡ್ಬೋದು, ನಾವು ಆನ್ಸರ್ನ ಮಾಡೋದಕ್ಕೆ ನಾವು ಹೋಗ್ಬೋದು. ಹೇಳಿಕೆ ರೂಪದಲ್ಲಿ ಕೇಳ್ಬೋದು. 22,864 ಕೋಟಿ ಅನುದಾನವನ್ನು ಕೊಡಲಾಗಿದೆ. ಮತ್ತು ಇಲ್ಲಿ ಇನ್ನೂ ಶಿಲ್ಲಾಂಗ್ ಸಿಲ್ಚರ್ ಎಕ್ಸ್ಪ್ರೆಸ್ ವೇಗೆ ಸಂಬಂಧಪಟ್ಟಂತೆ ಕೆಳಗೆ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಬಿಟ್ಟು ಈ ರೀತಿಯಾಗಿ ಕೊಟ್ಬಿಟ್ಟು ಮತ್ತು ಇಲ್ಲಿ ಈ ಒಂದು ಶಿಲ್ಲಾಂಗ್ ಮತ್ತು ಸಿಲ್ಚರ್ ಎಕ್ಸ್ಪ್ರೆಸ್ ವೇ ಗುವಾಹಟಿಯನ್ನು ಕೂಡ ಇದು ಸಂಪರ್ಕ ಮಾಡುತ್ತೆ ಅಂತ ಇಲ್ಲಿ ಕೇಳ್ಬೋದು. ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಟ್ಟರು ಅಂತ ನಮಗೆ ಆನ್ಸರ್ ಗೊತ್ತಾಗೋದಿಲ್ಲ. ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ, ನಾನು ತಗೊಂಡ್ಬಿಟ್ಟಿರ್ತಕ್ಕಂಥ ಒಂದು ಪ್ರಶ್ನೆಗಳಿದ್ದಾವೆ ಅದು ವೆರಿ ವೆರಿ ಇಂಪಾರ್ಟೆಂಟ್ ಇರ್ತವೆ ಅಂತ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಸರಿಯಾದ ಉತ್ತರವನ್ನು ನೋಡೋದಾದರೆ ಆಪ್ಷನ್ ಎ 22,864 ಕೋಟಿ ಅನುದಾನವನ್ನು ಇಲ್ಲಿ ಕೊಡಲಾಗಿದೆ. ಅದಕ್ಕಾಗಿ ತುಂಬ ನ್ಯೂಸಲ್ಲಿದೆ, ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಮುಂದಿನ ಪ್ರಶ್ನೆ, ಭಾರತದ ಒಟ್ಟು ಉತ್ಪಾದನೆಯಲ್ಲಿ 90%ಗಿಂತ ಹೆಚ್ಚು ಪಾಲು ಹೊಂದಿರತಕ್ಕಂಥ ಒಂದು ಅಖ್ರೋಟ್ ಅಂತ ಕರೀತಾರೆ ಅಥವಾ ವಾಲ್ನಟ್ ಅಂತ ನಾವು ಕರಿತೇವೆ. ಇದನ್ನು ಉತ್ಪಾದನೆ ಮಾಡತಕ್ಕಂಥ ಅಗ್ರ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ ಇಲ್ಲಿ ಪ್ರಶ್ನೆ.
ಇಂಗ್ಲೀಷ್ನಲ್ಲಿ ನೋಡ್ಕೊಳ್ಳಿ. ವಿಚ್ ಇಂಡಿಯನ್ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ ಈಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ವಾಲ್ನಟ್ಸ್ ಅಕಾರ್ಡಿಂಗ್ ಟು ಅಕೌಂಟಿಂಗ್ ಫಾರ್ ಮೋರ್ ದ್ಯಾನ್ 90% ಆಫ್ ದ ಕಂಟ್ರೀಸ್ ಟೋಟಲ್ ಪ್ರೊಡಕ್ಷನ್ ಅಂತ. ಅಂದರೆ 90%ಗಿಂತ ಅತಿ ಹೆಚ್ಚು ವಾಲ್ನಟ್ ಅಥವಾ ಅಕ್ರೋಟನ್ನು ಪ್ರೊಡಕ್ಷನ್ ಮಾಡ್ತಕ್ಕಂಥ ಒಂದು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ ಕೇಳಿದರೆ ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಜಮ್ಮು ಮತ್ತು ಕಾಶ್ಮೀರ, ಹಾಗೆ ಅರುಣಾಚಲ ಪ್ರದೇಶ ಅಂತ ಇಲ್ಲಿ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿದ ಉತ್ತರವನ್ನು ನೋಡೋದಾದರೆ ಆಪ್ಷನ್ ಸಿ ಜಮ್ಮು ಮತ್ತು ಕಾಶ್ಮೀರ. ಜಮ್ಮು ಮತ್ತು ಕಾಶ್ಮೀರದಲ್ಲಿ 90%ಗಿಂತ ಅಧಿಕ ಒಂದು ಹೆಚ್ಚಿನ ಒಂದು ಏನು ಮಾಡ್ತಾರೆ ಅಂತ ಉತ್ಪಾದನೆಯನ್ನು ಇಲ್ಲಿ ಮಾಡ್ತಾರೆ. ಅಕ್ರೋಟ್ ಅಥವಾ ವಾಲ್ನಟನ್ನು ಇಲ್ಲಿ ಉತ್ಪಾದನೆಯನ್ನು ಮಾಡ್ತಾರೆ. ಇದು ಯಾಕಪ್ಪ ಬಂತು ಅಂತ ಇತ್ತೀಚೆಗೆ ಒಂದು ಆರ್ಟಿಕಲ್ ಮೆನ್ಷನ್ ಆಗಿದೆ, ಅದಕ್ಕಾಗಿ ಈ ಒಂದು ಪ್ರಶ್ನೆ ತೆಗೆದುಕೊಂಡು ಬಂದಿದ್ದೇನೆ. ಅದೇ ರೀತಿ ಇನ್ನೊಂದು ಪ್ರಶ್ನೆ ನೋಡಿ, 2024-25 ಅಂದಾಜಿನ ಪ್ರಕಾರ ಭಾರತದಲ್ಲಿ ಗೋಡಂಬಿ ಅಥವಾ ಕ್ಯಾಶ್ಯೂ ಎಂಬತಕ್ಕಂಥ ಒಂದು ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥ ರಾಜ್ಯ ಯಾವುದು ಅಂತ ನೋಡಿ. ವಿದ್ಯಾರ್ಥಿಗಳೇ, ಯಾವ ಪ್ರಶ್ನೆಯೂ ಕೂಡ ಇಲ್ಲಿ ನೀವೇನು ಮಾಡಬಾರ್ದು ಅಂತ ಅಂದರೆ ನೆಗ್ಲೆಕ್ಟ್ ಮಾಡಬಾರ್ದು. ಯಾಕೆಂದರೆ ಇಂಥ ಪ್ರಶ್ನೆಗಳು ಪಕ್ಕಾ ಕೇಳ್ತಾರೆ. ಅದಕ್ಕಾಗಿ 2024-25 ಒಂದು ಅಂದಾಜಿನ ಪ್ರಕಾರ ಭಾರತದಲ್ಲಿ ಗೋಡಂಬಿ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥ ರಾಜ್ಯ ಯಾವುದಪ್ಪ ಅಂತ ಕೇಳಿದರೆ ನೋಡಿ, ಇಲ್ಲಿ ಆಸ್ ಆಫ್ ದ 2024-25 ಎಸ್ಟಿಮೇಟ್ಸ್ ವಿಚ್ ಸ್ಟೇಟ್ ಈಸ್ ದ ಲೀಡಿಂಗ್ ಪ್ರೊಡ್ಯೂಸರ್ ಆಫ್ ಕ್ಯಾಶ್ಯೂ ನಟ್ಸ್ ಇನ್ ಇಂಡಿಯಾ. ಓಕೆನಾ, ಕೇರಳ ಇದೆ, ಮಹಾರಾಷ್ಟ್ರ ಇದೆ, ಒಡಿಶಾ ಇದೆ ಮತ್ತು ಆಂಧ್ರ ಪ್ರದೇಶ ಇದೆ. ನೋಡಿ ವಿದ್ಯಾರ್ಥಿಗಳು, ಇದಕ್ಕೆ ಸರಿದ ಉತ್ತರವನ್ನು ನೋಡೋದಾದರೆ ಮಹಾರಾಷ್ಟ್ರ ಇದಕ್ಕೆ ಸರಿದ ಉತ್ತರ. 2024-25 ಅಂದಾಜಿನ ಪ್ರಕಾರ ಭಾರತದಲ್ಲಿ ಗೋಡಂಬಿ ಉತ್ಪಾದನೆಯಲ್ಲಿ ಮಹಾರಾಷ್ಟ್ರ ಇಲ್ಲಿ ಮುಂಚೂಣಿಯಲ್ಲಿದೆ. ಹಾಗಾಗಿ ಆಪ್ಷನ್ ಇಲ್ಲಿ ಬಿ ಸರಿದ ಉತ್ತರ ಆಗಿದೆ, ನೆನಪಿಟ್ಕೊಳ್ಳಿ. ಅದೇ ರೀತಿ ಇಲ್ಲಿ ಈಗ ಡೈರೆಕ್ಟಾಗಿ ನಾವು ನಮ್ಮ ಒಂದು ಮಾಹಿತಿಗಳನ್ನು ನೋಡ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟನ್ನು ಇಲ್ಲಿ ಕೊಡ್ತೇನೆ. ಅದೇನಪ್ಪ ಅಂತಂದರೆ ನೋಡಿ ವಿದ್ಯಾರ್ಥಿಗಳೇ, ಕರ್ನಾಟಕ ಬಜೆಟ್ 2026-27 ಒಂದು ಟಾಪ್ 100 ಪ್ರಶ್ನೆಗಳ ಒಂದು PDF ಬೇಕು ಅಂತ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ನೀವು ₹20 udyogjeevan.com udyogjeevan12@gmail.com ಅಂತಕ್ಕಂಥ ಒಂದು ಸ್ಕ್ರೀನ್ಶಾಟನ್ನು ಇಲ್ಲಿ ಕಳಿಸಿದ್ರಿ ಅಂತ ಅಂದರೆ ನಿಮಗೆ ಟಾಪ್ 100 ಪ್ರಶ್ನೆಗಳು ಇರ್ತಕ್ಕಂಥ ಒಂದು ಏನು ಸಿಗ್ತದೆ, ಕರ್ನಾಟಕ ಬಜೆಟ್ಗೆ ಸಂಬಂಧಪಟ್ಟಂತೆ ಇಲ್ಲಿ PDF ಸಿಗ್ತದೆ. ಅದೇ ರೀತಿ ನಿಮಗೆ ಮಂತ್ಲಿ ಕರೆಂಟ್ ಅಫೇರ್ಸ್ಗಳು ಬೇಕು ಅಂತ ಅಂದರೆ ಇಲ್ಲಿ ನೋಡ್ಬೋದು. ಪ್ರಚಲಿತ ಘಟನೆಗಳ ಒಂದು PDF ಬೇಕಾಗಿತ್ತು ಅಂತ ಅಂದರೆ 1 ಮಂತ್ಗೆ ನೀವು ₹10 ನೀವು ಕಳಿಸಿ, ಈ ಒಂದು ಸ್ಕ್ಯಾನರ್ ಮುಖಾಂತರ ಕಳಿಸಿ udyogjeevan12@gmail.comಗೆ ನೀವು ಕಳಿಸಿದರೆ ಅಲ್ಲೂ ಕೂಡ ನಿಮಗೆ ಏನು ಸಿಗುತ್ತಪ್ಪ ಅಂತಂದರೆ PDF ಸಿಗ್ತದೆ. ಅದೇ ರೀತಿ ನಿಮಗೆ 6 ತಿಂಗಳ PDF ಬೇಕು ಅಂತಂದರೆ ₹50 ಕಳಿಸ್ಬೋದು. ಅದೇ 12 ತಿಂಗಳ ಒಂದು PDF ಬೇಕು ಅಂತಂದರೆ ₹100 ಇಲ್ಲಿ ನೀವೇನು ಮಾಡ್ಬೋದು, ಕಳಿಸ್ಬೋದು. ಅದಕ್ಕಾಗಿ ಇದನ್ನು ಮೆನ್ಷನನ್ನು ಮಾಡ್ಕೊಳ್ಳಿ, PDF ಪಡ್ಕೊಳ್ಳಿ, ಯಾಕೆಂದರೆ ತುಂಬ ಇಂಪಾರ್ಟೆಂಟ್ ಇದೆ. ಓಕೆನಾ. ಅದೇ ರೀತಿ ನಾನು ಆರ್ಟಿಕಲ್ಸ್ಗಳನ್ನು ಹೇಳಬೇಕು ಇವಾಗ. ನೋಡಿ, ಇಲ್ಲಿ 15ನೇ ಬಾರಿ ಪೋಲ್ ವಾಲ್ಟ್ ವಿಶ್ವ ದಾಖಲೆ ಮುರಿದ ಡುಪ್ಲಾಂಟಿಸ್ ಅಂತ ಕೊಟ್ಟಿದ್ದಾರೆ. ಏನಪ್ಪ ಅಂತ ಅಂದರೆ ಪೋಲ್ ವಾಲ್ಟ್ ಎಂಬತಕ್ಕಂಥ ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದು. ನೋಡಿ, ಪೋಲ್ ವಾಲ್ಟ್ ಲೋಕದ ಧ್ರುವತಾರೆ ಅರ್ಮಾಂಡ್ ಡುಪ್ಲಾಂಟಿಸ್ ಅವರು 15ನೇ ಬಾರಿಗೆ ತಮ್ಮದೇ ಆದಂಥ ಒಂದು ವಿಶ್ವ ದಾಖಲೆಯನ್ನು ಮುರಿಯುವ ಮೂಲಕ ಕ್ರೀಡಾ ಜಗತ್ತನ್ನು ಬೆರಗುಗೊಳಿಸಿದ್ದಾರೆ. ಇಲ್ಲಿ ನಡೆದ ತಮ್ಮದೇ ಹೆಸರಿನ ಕ್ರೀಡಾಕೂಟದಲ್ಲಿ ಡುಪ್ಲಾಂಟಿಸ್ ಅವರು ಮೊದಲ ಪ್ರಯತ್ನದಲ್ಲಿ 6.31 ಮೀಟರ್ ಎತ್ತರವನ್ನು ಜಿಗಿಯುವ ಮೂಲಕ ಈ ಅಭೂತಪೂರ್ವ ಸಾಧನೆಯನ್ನು ಮಾಡಿದ್ದಾರೆ. ತಮ್ಮ ತವರು ನೆಲದಲ್ಲಿ ನಡೆದ ಈ ಒಂದು ಒಳಾಂಗಣ ಕ್ರೀಡಾಕೂಟದಲ್ಲಿ ಅವರು ಕೇವಲ 4 ಜಿಗಿತಗಳನ್ನು ಮಾತ್ರ ಪ್ರದರ್ಶನ ಕೊಟ್ಟಿದ್ದರು. ಅದರಲ್ಲಿ 5.65 ಮೀಟರ್, 5.9 ಮೀಟರ್ ಮತ್ತು 6.08 ಮೀಟರ್ ಎತ್ತರವನ್ನು ಅತ್ಯಂತ ಸುಲಭವಾಗಿ ಪ್ರಯತ್ನದಲ್ಲಿ ದಾಟಿದ ನಂತರ ಅವರು ನೇರವಾಗಿ ಬಾರನ್ನು 23 ಸೆಂಟಿಮೀಟರ್ ಎತ್ತರಿಸಿ ವಿಶ್ವ ದಾಖಲೆಯ ಎತ್ತರಕ್ಕೆ 6.31 ಮೀಟರ್ ನಿಗದಿಪಡಿಸುವಂತೆ ಕೋರಿದರು. ತಮ್ಮ ಮೊದಲ ಪ್ರಯತ್ನದಲ್ಲಿ ಬಾರನ್ನು ಸ್ಪರ್ಶ ಮಾಡದೆ ಅತಿ ಎತ್ತರಕ್ಕೆ ಜಿಗಿದ ಅವರು ದಾಖಲೆ ಬರೆದ ತಕ್ಷಣ ಕ್ರೀಡಾಂಗಣದಲ್ಲಿದ್ದ ಅಭಿಮಾನಿಗಳತ್ತ ಧಾವಿಸಿ ಸಂಭ್ರಮವನ್ನು ಇಲ್ಲಿ ಮಾಡ್ಕೊಂಡಿದ್ದಾರೆ. ಓಕೆನಾ, ಇದು ವೆರಿ ವೆರಿ ಇಂಪಾರ್ಟೆಂಟು, ನೋಡ್ಕೊಳ್ಳಿ. 26 ವರ್ಷದ ಈ ಒಂದು ಸ್ವೀಡಿಷ್ ಆಟಗಾರ, ನೋಡಿ ಇವರ ಒಂದು ದೇಶ ಯಾವುದಪ್ಪ ಅಂತಂದರೆ ಸ್ವೀಡನ್. ಓಕೆನಾ, ಈ ಒಂದು ಸ್ವೀಡಿಷ್ ಆಟಗಾರ 2020ರಲ್ಲಿ 6.17 ಮೀಟರ್ ಎತ್ತರ ಜಿಗಿಯುವ ಮೂಲಕ ಮೊದಲ ಬಾರಿಗೆ ವಿಶ್ವ ದಾಖಲೆಯನ್ನು ಬರೆದಿದ್ದರು. ಅಂದಿನಿಂದ ಇಂದಿನವರೆಗೆ ತಮ್ಮದೇ ದಾಖಲೆಗಳನ್ನು ಹಂತ ಹಂತವಾಗಿ ಉತ್ತಮಪಡಿಸುತ್ತಾ ಇಲ್ಲಿ ಬಂದಿದ್ದಾರೆ. ಓಕೆನಾ, ಇಲ್ಲಿ ಫೋಟೋವನ್ನು ಕೂಡ ನೀವು ನೋಡ್ಬೋದು. ಇವರು ವಿಶ್ವ ದಾಖಲೆಯನ್ನು ಮುರಿದಿರ್ತಕ್ಕಂಥ ಒಂದು ಅಥ್ಲೀಟ್ ಆಗಿರ್ತಕ್ಕಂಥದ್ದು. ಓಕೆನಾ, ಇದೇ ನಮ್ಮ ಒಂದು ಥಂಬ್ನೇಲ್ ಕ್ವಶನ್ ನಾನು ಏನಪ್ಪ ಕೊಟ್ಟಿದ್ದೆ ಅಂತ ಅಂದರೆ ಇಲ್ಲಿದೆ ನೋಡಿ. ಇತ್ತೀಚೆಗೆ ನಡೆದಂಥ ಒಂದು ಪೋಲ್ ವಾಲ್ಟ್ ಕ್ರೀಡೆಯಲ್ಲಿ ಡುಪ್ಲಾಂಟಿಸ್ ಅವರು ಎಷ್ಟು ಎತ್ತರ ಜಿಗಿಯುವ ಮೂಲಕ ತಮ್ಮದೇ ಆದಂಥ ಒಂದು ವಿಶ್ವ ದಾಖಲೆಯನ್ನು ಇಲ್ಲಿ ಮುರಿದರು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದೆ. ರೀಸೆಂಟ್ಲಿ ಪೋಲ್ ವಾಲ್ಟ್ ಅಥ್ಲೀಟ್ ಡುಪ್ಲಾಂಟಿಸ್ ಕ್ರಿಯೇಟೆಡ್ ಎ ವರ್ಲ್ಡ್ ರೆಕಾರ್ಡ್ ಆಫ್ ಹೌ ಮಚ್ ಮೀಟರ್ಸ್ ಅಂತ ಕೇಳಿದ್ವಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 6.31 ಮೀಟರ್ಗಳು. ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿದೆ.
ಅದೇ ರೀತಿ ಮುಂದಿನ ಒಂದು ಆರ್ಟಿಕಲನ್ನು ನೋಡೋದಾದರೆ ಸ್ವದೇಶಿ ದಿಕ್ಸೂಚಿ ನಾವಿಕ್ ವ್ಯವಸ್ಥೆಯಲ್ಲಿ ಭಾರೀ ಸಮಸ್ಯೆ ಅಂತ ಕೊಟ್ಟಿದ್ದಾರೆ. 4ರಲ್ಲಿ 1 ಉಪಗ್ರಹ ಈಗ ಸಂಪೂರ್ಣ ನಿಷ್ಕ್ರಿಯ ಆಗಿದೆ. ಸರ್ಕಾರಿ ಭದ್ರತಾ ವ್ಯವಸ್ಥೆಗಳಲ್ಲಿ ಅಪಾಯದ ಒಂದು ಭೀತಿಗಳು ಇಲ್ಲಿ ಕಂಡು ಬರ್ತಾ ಇದೆ. ಈ ಒಂದು ನಾವಿಕ್ ಎಂಬತಕ್ಕಂಥ ಒಂದು ಏನು ನಮ್ಮ ಒಂದು ನಾವಿಗೇಷನ್ ಸಿಸ್ಟಮ್ ಇದೆ, ಇದರಿಂದ ನಾವು ಏನಪ್ಪ ಮಾಡ್ತೇವೆ ಅಂತ ಅಂದರೆ ನಮ್ಮ ಒಂದು ಏನಾದರೂ ನಾವು ಎಲ್ಲರೂ ಕೂಡ ನಾವು ಈಗ ಗೂಗಲ್ ಬಳಸ್ತೇವೆ. ಏನಾದರೂ ಗೂಗಲ್ ಏನಾದರೂ ನಮ್ಮ ಒಂದು ಭಾರತದಲ್ಲಿ ಏನಾದರೂ ಹೋಯಿತು ಅಂತ ಅಂದರೆ, ಅಥವಾ ಈಗೇನು ಯುದ್ಧದ ಸಂದರ್ಭಗಳಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಇದರ ಒಂದು ಕನೆಕ್ಷನನ್ನು ನಮ್ಮ ಒಂದು ದೇಶಕ್ಕೆ ಕೊಡೋದಿಲ್ಲ. ಹಾಗೇನಾದರೂ ಆಯ್ತಪ್ಪ ಅಂತ ಅಂದರೆ ನಮ್ಮದೇ ಆದಂಥ ಒಂದು ದಿಕ್ಸೂಚಿ ಇಲ್ಲಿ ಯೂಸ್ ಆಗ್ತದೆ. ನಮ್ಮದೇ ಆದಂಥ ಒಂದು ದಿಕ್ಸೂಚಿ ಯಾವುದಿದೆ ಅಂತ ನಾವಿಕ್ ಎಂಬತಕ್ಕಂಥ ಒಂದು ದಿಕ್ಸೂಚಿ ಇದೆ. ಈ ಒಂದು ದಿಕ್ಸೂಚಿಯಿಂದ ನಾವು ಏನು ಮಾಡ್ತೇವೆ ಅಂತ ಅಂದರೆ ಯಾವ ಪ್ಲೇಸಲ್ಲಿ ಏನಿದೆ ಅಂತ ನಾವು ನೋಡ್ಕೊಳ್ತೇವೆ. ಆದರೆ ಸ್ವದೇಶಿ ದಿಕ್ಸೂಚಿಯ ಒಂದು ನಾವಿಕ್ ವ್ಯವಸ್ಥೆಯಲ್ಲಿ ಒಂದು ಸಮಸ್ಯೆ ಕಂಡು ಬಂದಿದೆ. ಅದೇನಪ್ಪ ಅಂತಂದರೆ 1 ಉಪಗ್ರಹ ಏನಾಗ್ತಿದೆ ಅಂತಂದರೆ ಅದು ನಿಷ್ಕ್ರಿಯ ಆಗಿದೆ. ಹಾಗಾಗಿ ಈಗ ನಾವು ನೆಕ್ಸ್ಟ್ ಇನ್ನೊಂದು ಉಪಗ್ರಹವನ್ನು ಬಿಡಬೇಕು. ಇಲ್ಲ ಅಂತ ಅಂದರೆ ನಾವು ಈ ಒಂದು ಸಮಸ್ಯೆಯನ್ನು ಕಾಡಿಸ್ಕೊಳ್ತಾನೆ ಇರ್ತೇವೆ. ಅದಕ್ಕಾಗಿ ನ್ಯೂಸಲ್ಲಿದೆ. ಅದಕ್ಕಾಗಿ ಫುಲ್ ಫಾರ್ಮನ್ನು ನಾನು ಈಗಾಗಲೇ ಕೇಳಿದ್ದೇನೆ. ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ನಾನು ಈಗಾಗಲೇ ಮಾಹಿತಿಗಳನ್ನು ಕೊಟ್ಟಿದ್ದೇನೆ. ಓಕೆನಾ. 2016 ಮಾರ್ಚ್ 10 ಉಡಾವಣೆ ಮಾಡಲಾಗಿದ್ದ IRNSS-1F ಎಂಬತಕ್ಕಂಥ ಒಂದು ಉಪಗ್ರಹ ಏನಿದೆ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿದೆ. ಇದು ರಾಷ್ಟ್ರೀಯ ಭದ್ರತೆಯ ಬಗ್ಗೆ ಕಳವಳ ಉಂಟು ಮಾಡಿರ್ತಕ್ಕಂಥ ಒಂದು ಸಮಸ್ಯೆ ಇಲ್ಲಿ ಕಂಡು ಬಂದಿದೆ ಅಂತ. ಇಲ್ಲಿ ರೈಲುಗಳು ಆಗಿರ್ಬೋದು, ಸುರಕ್ಷತಾ ವ್ಯವಸ್ಥೆ ಆಗಿರ್ಬೋದು ಇತ್ಯಾದಿಗಳಿಗೆ ಏನು ಮಾಡ್ತಿದ್ದಪ್ಪ ಅಂತ ನಾವಿಕ್ ಎಂಬತಕ್ಕಂಥ ಒಂದು ವ್ಯವಸ್ಥೆ ಬಹುಮುಖ್ಯ ಪಾತ್ರವನ್ನು ವಹಿಸ್ತಾ ಇತ್ತು. ಇದೀಗ ಈ ವ್ಯವಸ್ಥೆ ಹಾನಿಗೊಂಡಿರೋದ್ರಿಂದ ಸೇವೆಯಲ್ಲಿ ವ್ಯತ್ಯಯ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಓಕೆನಾ. ಇದು ವೆರಿ ಇಂಪಾರ್ಟೆಂಟು. ಅದೇ ರೀತಿ ಇಲ್ಲಿ ಅಸ್ಸಾಂನಲ್ಲಿ 166 ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇಗೆ 22,864 ಕೋಟಿ ವೆಚ್ಚವನ್ನು 8 ಗಂಟೆ ಪ್ರಯಾಣವನ್ನು 5 ಗಂಟೆಗೆ ಇಳಿಕೆ ಮಾಡಲು ಪ್ರಧಾನಿ ನರೇಂದ್ರ ಮೋದಿಯವರು ಇಲ್ಲಿ ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ. ಶಿಲ್ಲಾಂಗ್ ಸಿಲ್ಚಾರ್ ಕಾರಿಡಾರ್ಗೆ ಪ್ರಧಾನಿ ಶಂಕುಸ್ಥಾಪನೆ ಅಂತ ಇಲ್ಲಿ ಮ್ಯಾಪಲ್ಲೂ ಕೂಡ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಅದೇ ರೀತಿ ಇಲ್ಲಿ ಶಿಲ್ಲಾಂಗ್ ಸಿಲ್ಚರ್ 4 ಲೇನ್ ಹೈವೇ ಅಂತ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ಬೋದು. ಇದಕ್ಕೆ ಎಷ್ಟು ಅಮೌಂಟ್ ಇಲ್ಲಿ ಅಮೌಂಟ್ ಹೋಗ್ತಿದೆ ಅಂತಲೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ, ಇದನ್ನು ಕೂಡ ನೀವು ನೋಡ್ಕೋಬೋದು. ಓಕೆನಾ. ಇದೇ ಇಲ್ಲೇನು ಜಾಸ್ತಿ ಇಂಪಾರ್ಟೆಂಟ್ ಇಲ್ಲ, ಇಷ್ಟನ್ನು ಇಲ್ಲಿ ನೀವು ನೆನಪಿಟ್ಕೋಬೇಕು. ಅದೇ ರೀತಿ ಇಲ್ಲಿ ಕಲ್ಯಾಣ ಕರ್ನಾಟಕದ ಮಲೆನಾಡು ಚಿಂಚೋಳಿಗೆ ಇನ್ನೂ ಪ್ರವಾಸಿ ಕೇಂದ್ರ ಅಂತ ಕೊಟ್ಟಿದ್ದಾರೆ. ಇನ್ನು ಚಿಂಚೋಳಿಯಲ್ಲಿ ಇರ್ತಕ್ಕಂಥ ಒಂದು ಮಲೆನಾಡು ಕರ್ನಾಟಕದ ಬಿಸಿಲು ನಾಡಲ್ಲಿ ಜಂಗಲ್ ಸಫಾರಿ ಅಂತ ಏನಿತ್ತು ಅದರ ಒಂದು ಸದ್ದನ್ನು ಇಲ್ಲಿ ಕೊಟ್ಟಿದ್ದಾರೆ. ಈಗ ಇನ್ಮೇಲೆ ಏನಪ್ಪ ಅಂತ ಇದನ್ನು ಪ್ರವಾಸಿ ಕೇಂದ್ರವನ್ನು ಮಾಡಬೇಕು, ಚಿಂಚೋಳಿ ಅಂತಕ್ಕಂಥ ಪ್ರದೇಶವನ್ನು ಪ್ರವಾಸಿ ಕೇಂದ್ರವನ್ನು ಮಾಡಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸಫಾರಿ ಸಮಯ ನೋಡ್ಬೋದು, ಬೆಳಗ್ಗೆ 6ರಿಂದ ಸಂಜೆ 8 ಗಂಟೆ ತನಕ ಇರುತ್ತೆ, ಮತ್ತು 8 ಗಂಟೆಯಿಂದ 10 ಗಂಟೆ ತನಕ ಇರುತ್ತೆ. ನಿಸರ್ಗ ಶಿಬಿರ ವಾಸ್ತವ್ಯ ಅಂತ ಕೊಟ್ಟಿದ್ದಾರೆ. ಗೊಟ್ಟಗೊಂಟ ಟೆಂಟ್ ಹೌಸ್ 1,500 ರೂಪಾಯಿ ಇದೆ ಇಬ್ಬರಿಗೆ ರಾತ್ರಿ. ಚಂದ್ರಂಪಳ್ಳಿ ನಿಸರ್ಗ ಶಿಬಿರ 2,000 ರೂಪಾಯಿ ಅಂತ ಇದೆ. ಅದೇ ಪ್ರವಾಸಿಗರ ಮಾಹಿತಿಗಾಗಿ ವಯಸ್ಕರು 12 ವರ್ಷಕ್ಕಿಂತ ಮೇಲ್ಪಟ್ಟವರು ಇರಬೇಕು. ಮಕ್ಕಳು 5ರಿಂದ 12 ವರ್ಷದವರು 250 ರೂಪಾಯಿ ಇರ್ತದೆ. ಒಂದು ಜೀಪ್ನಲ್ಲಿ ಗರಿಷ್ಠ 5 ಜನರಿಗೆ ಅವಕಾಶ ಇರ್ತದೆ. ಬೋಟಿಂಗ್ಗೆ ಪ್ರತಿ ವ್ಯಕ್ತಿಗೆ 175 ರೂಪಾಯಿ ಅಂತ ಇಲ್ಲಿ ಬೇರೆ ಬೇರೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನೀವೇನಾದರೂ ಪ್ರವಾಸಕ್ಕೆ ಹೋದರೆ ಇಲ್ಲೂ ಕೂಡ ಹೋಗಿ ಬನ್ನಿ ಅಂತ ಹೇಳ್ತಾ ನೆಕ್ಸ್ಟು ಇವತ್ತಿನ ಒಂದು ಆರ್ಟಿಕಲ್ಗಳನ್ನು ಮುಗಿಸಿದ್ದೇನೆ. ನಿಮಗೇನಾದರೂ ಈ ಒಂದು PDF ಬೇಕು ಅಂತಾರೆ ಎಲ್ಲರೂ ಕೂಡ ನೀವು ಸ್ಕ್ಯಾನರ್ ಮುಖಾಂತರ ಇಲ್ಲಿ ಅಮೌಂಟನ್ನು ಸೆಂಡ್ ಮಾಡಿ PDF ತೆಗೆದುಕೊಳ್ಬೋದು. ಈಗ ಫೆಬ್ರವರಿ PDF ತನಕ ಮುಗಿದಿದೆ. ಮಾರ್ಚ್ ತಿಂಗಳ ಒಂದು PDF ಏನಿದೆ ಅದನ್ನು ವಿತಿನ್ 2 ಡೇಸಲ್ಲಿ ನಾವು ರೆಡಿ ಮಾಡ್ತಾ ಇದ್ದೇವೆ, ಅದನ್ನು ಕೂಡ ತೆಗೆದುಕೊಂಡು ಬರ್ತೇವೆ ಮಾರ್ಚ್ ತಿಂಗಳ PDF-ಅನ್ನು. ಅಲ್ಲಿವರೆಗೆ ವೆಯ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿ ಯೂಸ್ಫುಲ್ ಆಗಿದೆ. ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಒಂದು ಸತತ ಪ್ರಯತ್ನ ನಿಮಗೇನಾದರೂ ಉಪಯುಕ್ತ ಆಗ್ತಾ ಇದ್ದಲ್ಲಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನೀವು ನಮಗೆ ಸಪೋರ್ಟನ್ನು ಮಾಡ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಗಿಸ್ತೇನೆ. ನಮಸ್ಕಾರ.